ನಮ್ಮ ನಡಿಗೆ ಹಾಸನದ ಕಡೆಗೆ ಮೇ 30ನೇ ತಾರೀಕು ಬೃಹತ್ ಸಮಾವೇಶ, ಬೃಹತ್ ಜಾಥಾ ನಡೀತಾ ಇದೆ. ಬೃಹತ್ ಹೋರಾಟ ಅಂತ ಹೇಳ್ತೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಯಾಕೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಹಾಸನದ ಜಿಲ್ಲೆಯಲ್ಲಿ ಹೆಣ್ಮಕ್ಳ ಮೇಲೆ ಆಗಿದ್ದಂಥ ಅತ್ಯಾಚಾರ, ನೂರಾರು ಹೆಣ್ಮಕ್ಳ ಮೇಲೆ ಆಗಿದ್ದಂಥ ಭೀಭತ್ಸ ಘಟನೆ ಇದೆಯಲ್ಲ, ಅದು ವಿರುದ್ಧವಾಗಿ ನಮ್ಮ ಪ್ರತಿಭಟನೆ ಇದೆ. ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲದಂಥ ವಿಚಾರ ಅಂತ ಒಂದು ಮಾತು. ಮಹಿಳೆಯರ ಘನತೆಯಲ್ಲಿ ಚ್ಯುತಿ ಆಗುತ್ತೋ ಅದಕ್ಕೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲಿ ಪಾಳೆಗಾರಿಕೆ ಸಂಸ್ಕೃತಿ ನಡೀತಾ ಇದೆಯೋ ಆ ಸಂಸ್ಕೃತಿಗೆ ನಮ್ಮದು ಸ್ವಲ್ಪ ಕೂಡ ಸಹಮತ ಇಲ್ಲ. ಪ್ರಜ್ವಲ್ ರೇವಣ್ಣ ಇವತ್ತಿನ ದೇಶವನ್ನು ಬಿಟ್ಟು ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪಾನ್ಸರ್ ಮಾಡಿ ಅವನ ಆಚೆ ಕಳಿಸಿದಾರಲ್ಲ, ಇದಕ್ಕೆ ನಮ್ಮದು ವಿರೋಧ ಇದೆ. ಗೆಟ್ ಬ್ಯಾಕ್ ಟು ದಿಸ್ ಇಂಡಿಯಾ. ಮೇ 30ಕ್ಕೆ ಹಾಸನದಲ್ಲಿ ರಾಜ್ಯದಾದ್ಯಂತದಿಂದ ಸಮಾನ ಮನಸ್ಕ ಮಾನವೀಯ ಜೀವಪರ ಜನರೆಲ್ಲರೂ ಕೂಡ ನಮ್ಮ ನಡಿಗೆ ಹಾಸನದ ಕಡೆಗೆ ಅಂತ ಮಾಡ್ತಾಯಿದ್ದೀವಿ. ಉದ್ದೇಶ ಪ್ರಜ್ವಲ್ ರೇವಣ್ಣ ಅವರ ಮೂಲಕ ನಡೆದಂತಹ ದೊಡ್ಡ ಲೈಂಗಿಕ ಹತ್ಯಾಕಾಂಡದ ಆ ದೌರ್ಜನ್ಯವನ್ನು ವಿರೋಧಿಸೋ ಅಂಥದ್ದು. ಎರಡನೇದು, ಪ್ರಜ್ವಲ್ ರೇವಣ್ಣ ಚುನಾವಣೆ ದಿನವೇ ದೇಶ ಬಿಟ್ಟು ಹೋಗಿದ್ದಾರೆ. ಇವತ್ತಿನವರೆಗೂ ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದು ಮಾಡಿ ಅವರನ್ನು ವಾಪಸ್ಸು ಕರೆದು ಬಂಧನ ಮಾಡುವಂತಹ ಅವಕಾಶ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಅದನ್ನು ಮಾಡುವುದಕ್ಕೆ ತೋರಿಸ್ತಾ ಇರುವಂತಹ ವಿಳಂಬ ಧೋರಣೆಯನ್ನು ಖಂಡನೆ ಮಾಡೋದು. ಮೂರನೇದಾಗಿ SIT ನೇಮಕ ಆಗಿದೆ. ಆ SIT ಕೆಲಸನೂ ಶುರು ಮಾಡಿದೆ. ನಿಷ್ಪಕ್ಷಪಾತವಾದಂತಹ ತನಿಖೆ ನಡಿಬೇಕು. ಆದಷ್ಟು ಬೇಗ ಇನ್ನಷ್ಟು ಜನ ತೊಂದರೆಗೊಳಗಾದವರನ್ನು ಅವರಿಗೆ ವಿಶ್ವಾಸವನ್ನು ಮೂಡಿಸಿ ದೂರು ದಾಖಲಿಸಿ ನ್ಯಾಯದ ದಾರಿಯಲ್ಲಿ ಯಾವುದೇ ಅಡ್ಡಿ, ಆತಂಕ, ಮರ್ಜಿ, ಮುಲಾಜು, ಅಂತಸ್ತು, ಆಸ್ತಿ ಇವುಗಳು ಯಾವುದೂ ಕೂಡ ಬರಲಾರದಂತೆ ಕಾಪಾಡಿ ನ್ಯಾಯವನ್ನು ಯಾರು ತೊಂದರೆಗೊಳಗಾಗಿದ್ದಾರೋ ಅವರಿಗೆ ಆರೋಪಿಯನ್ನು ಅಪರಾಧಿಯಾಗಿಸಿ ಶಿಕ್ಷೆಯನ್ನು ಕೊಡಿಸುವ ಮೂಲಕ ಆಗಬೇಕು ಅನ್ನೋದು. ನಾಲ್ಕನೇದಾಗಿ, ಸುತ್ತಮುತ್ತ ಅಲ್ಲಿ ಅಥವಾ ಈ ನಮ್ಮ ಸಮಾಜದಲ್ಲಿ ಇರೋದೇನೆಂದರೆ, ಇಂಥದ್ದು ಯಾವುದೋ ಒಂದು ಘಟನೆ ನಡೆದಾಗ ಘಟನೆಗೆ ಕಾರಣರಾದವರನ್ನು ಅಥವಾ ಆ ಕೃತ್ಯ ಎಸಗಿದವರನ್ನು ದೂಷಿಸುವ ಬದಲು ಅದಕ್ಕೆ ಯಾವುದೋ ಕಾರಣದಿಂದ ಒಳಗಾಗುವಂತಹ ಮಹಿಳೆಯರನ್ನು ದೂಷಣೆ ಮಾಡುವಂತಹ ಮನೋಭಾವ ಇದೆಯಲ್ಲ, ಮೌಲ್ಯಗಳಿದಾವಲ್ಲ, ಅವುಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ಸಾಮೂಹಿಕವಾಗಿ ಕರೆ ಕೊಡೋ ಅಂಥದ್ದು. ಮತ್ತು ಮಹಿಳೆಯರು ಯಾರಿದ್ದಾರೆ ತೊಂದರೆಗೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದವರು, ಅವರಿಗೆ ನೀವು ಅಪರಾಧಿಗಳಲ್ಲ, ಅಪರಾಧಿ ಭಾವದಿಂದ ನೀವು ನರಳಬೇಕಿಲ್ಲ. ಮತ್ತು ಹೀಗೆ ಇದು ಹೊರಬಿದ್ದ ಕಾರಣಕ್ಕಾಗಿ ನಿಮಗೊಂದು ಅವಕಾಶ ಸಿಕ್ಕಿದೆ ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ. ಹಾಗಾಗಿ ಧೈರ್ಯವಾಗಿ ಹೊರಬಂದು ದೂರು ದಾಖಲೆ ಮಾಡಿ ಮತ್ತು ಆ ದೂರು ದಾಖಲಿಸಿದ ನಂತರ ನ್ಯಾಯದ ದಾರಿಯ ಹೋರಾಟಕ್ಕೆ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ ಎನ್ನುವಂತಹ ಭರವಸೆಯನ್ನು ಕೊಡೋ ಅಂಥದ್ದು. ಈ ದಿವಸ ನಾವು ಪತ್ರಿಕಾಗೋಷ್ಠಿ ಮಾಡಿ ಏನು ಪ್ರಜ್ವಲ್ ರೇವಣ್ಣ ಸಂಸದ ಅಂತ ಹೇಳ್ತೇವೆ, ಅವನು ಹೇಳೋದಕ್ಕೆ ಅದು ನಾಲಾಯಕ, ಅವನಿಗೆ ಹೇಳೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಆದರೂ ಕೂಡ ಸಂಸದ ಅವನು. ಹಾಗೆ ರೇವಣ್ಣ ಇವರ ವಿರುದ್ಧ ನಾವು ಹಾಸನದಲ್ಲಿ ಇದೇ ತಿಂಗಳು 30ನೇ ತಾರೀಕು ಇಡೀ ರಾಜ್ಯದ ವಿವಿಧ ಭಾಗಗಳಿಂದ, ಜಿಲ್ಲೆಗಳಿಂದ, ಹಳ್ಳಿಗಳಿಂದ ಹಲವಾರು ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು, ವ್ಯಕ್ತಿಗಳು, ಸಾಹಿತಿಗಳು ಎಲ್ಲರೂ ಸೇರಿ ಆ ನೆಲದ ಮಣ್ಣಲ್ಲಿ ಆಗಿರುವಂತಹ ಈ ಲೈಂಗಿಕ ಹತ್ಯಾಕಾಂಡ ಮತ್ತು ಇದನ್ನು ತಮ್ಮ ರಾಜಕೀಯದ ರಣರಂಗವನ್ನಾಗಿ ಮಾಡಿಕೊಂಡಿರೋದಕ್ಕೂ ಸಹ ನಾವು ಧಿಕ್ಕರಿಸಿ ಇದನ್ನು ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇಲ್ಲಿಗೆ ನಾವು ನಿಲ್ಲಲ್ಲ. ಸರ್ಕಾರದ ವಿರುದ್ಧ, ಅದು ಕೇಂದ್ರ ಸರ್ಕಾರವೂ ಸಹ ತಗೊಳ್ತಿರುವಂಥ ಈ ಮಂದಗತಿಯ ಒಂದು ಏನು ಆ್ಯಕ್ಷನ್ಸ್ ಇದೆ ಅದರ ವಿರುದ್ಧ ಕೂಡ ನಮಗೆ ಬೇಜಾರಿದೆ, ಆಕ್ರೋಶ ಇದೆ. ಹಾಗಾಗಿ ಅಲ್ಲಿ ನಾವೆಲ್ಲರೂ ಸೇರಿ ಆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ.